ಇಂದು ಕರ್ನಾಟಕ ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರ ಇರುವುದರಿಂದ ವಿಜಯಪುರದ ಬಸ್ ನಿಲ್ದಾಣದಲ್ಲಿ ಯಾವುದೇ ರೀತಿಯ ಬಸ್ ಸಂಚಾರವಿಲ್ಲ. ಇವತ್ತು ಕರ್ನಾಟಕದಲ್ಲಿ ಇವತ್ತು ಬಸ್ ಬಂದ್ಗೆ ಕರೆ ನೀಡಿದ್ದಾರೆ. ಅದಕ್ಕಾಗಿ ಜನರು ಬಂದಿದ್ದಾರೆ, ಆಗಿದ್ದು ಬಸ್ ಇಲ್ಲ. ಅದೇ ಆಗ್ತಾ ಇದೆ ಜನರಿಗೆ. ಒಬ್ಬರೊಬ್ಬರು ಊರಿಗೆ ಹೋಗೋರು ಇರ್ತಾರೆ, ಬೇರೆ ಬೇರೆ ಊರಿಗೆ ಹೋಗೋರು ಇರ್ತಾರೆ, ಒಬ್ಬರೊಬ್ಬರು ಸ್ಟೂಡೆಂಟ್ ಇರ್ತಾರೆ, ಕಾಲೇಜ್ ಹೋಗೋರು ಸಮಸ್ಯೆಗಳು ಬಂದಿದೆ. ಕೇಳೋಣ ಬನ್ನಿ ಇವತ್ತು ಕಾಲೇಜ್ ಸ್ಟೂಡೆಂಟ್ ಕೇಳೋಣ ಏನು ಕಾಶ್ಮೀರದಿಂದ ಬಂದಿದ್ದಾರೆ ನೋಡ್ರಿ. ಮುಂಜಾನೆ ತಂದಾರಿ, ಈಗ ಬಸ್ ಅವ್ರಿಗೆ ಪೇಮೆಂಟ್ ಹೆಚ್ಚು ಮಾಡ್ಬೇಕಂತ ಬಸ್ ಸ್ಟ್ರೈಕ್ ಮಾಡಿರಿ. ಈಗ ನಾವು ಊರು ಹೋಗೋದು ಒಳ್ಳೆ ವಿಚಾರ ಮಾಡತ್ತೀವಿ. ಪ್ರೈವೇಟ್ ಬಸ್ಗಳು ಅದಾವ. ಪ್ರೈವೇಟ್ ಬಸ್ ನಮ್ಮ ತೆಗೆ ದುಡ್ಡಿಲ್ಲ, ದುಡ್ಡಿಲ್ಲ. ಈಗ ಸರ್ಕಾರಕ್ಕೆ ಏನು ಹೇಳ್ತೀವಿ? ಸರ್ಕಾರಕ್ಕೆ ಯಾರಿಗೆ ಇವ್ರಿಗೆ ಕಂಡಕ್ಟರ್ಗಳಿಗೆ ಪೇಮೆಂಟ್ ಜಾಸ್ತಿ ಮಾಡ್ತಾರೆ. ಹಾಂ, ಜಲ್ದಿ ಮಾಡ್ತಾರೆ. ಬಸ್ ಚಾಲು ಮಾಡಬೇಕು. ಪ್ರಾಬ್ಲಮ್ ಆಗುತ್ತೆ. ಹಾಂ, ಈ ಪಾಸ್ ಇದ್ರೆ ಹೋಗ್ತೀವಿ. ಹಾಂ ರೀ, ಪಾಸ್ ಇದ್ರೆ ಹೋಗ್ತೀವಿ. ಆರಾಮ್ ದುಡ್ಡು ಬರ್ತಾ ಇರ್ತಾರೆ. ಪಾಸ್ ಅದಕ್ಕೆ ಯಾವ ಪ್ರಾಬ್ಲಮ್ ಇಲ್ಲ ಸರ್. ಪ್ರಿಯ ವೀಕ್ಷಕರೇ, ನಾನು ಕಾಲೇಜಿನ ವಿದ್ಯಾರ್ಥಿ. ನಾನು ಬೆಳಗ್ಗೆ ಹೆಂಗಾದರೂ ಮಾಡಿ ಬಂದಿದ್ದೇನೆ. ಆದರೆ ಇವಾಗ ಮನೆಗೆ ಹೋಗಬೇಕಂದ್ರೆ ಬಸ್ ಇಲ್ಲ. ನಾನು ದಿನಲೂ ಪಾಸ್ ತೋರಿಸಿ ಬರ್ತೀನಿ. ಆದರೆ ಇವತ್ತು ಪಾಸ್ ಇಲ್ಲದೆ ಇರೋದ್ರಿಂದ ಖಾಸಗಿ ಬಸ್ಗೆ ಹೋಗುವ ಪರಿಸ್ಥಿತಿ ಬಂದುಬಿಟ್ಟಿದೆ. ಆದರೆ ನಮ್ಮ ಕಡೆ ರೊಕ್ಕನೂ ಇಲ್ಲ. ಸರ್ಕಾರಿಗೆ ಜಲ್ದಿ ಬಸ್ ಚಾಲು ಮಾಡಿಬಿಡಿ ಎಂದು ಬಿಟ್ಟಿದ್ರು. ಪ್ರೈವೇಟ್ ಬಸ್ ಮತ್ತು ಬಸ್ ಬಂದಾಗ ನೀವು ಬಂದಿರಿ, ಏನು ಜನರಿಗೆ ಸಹಾಯ ಮಾಡ್ತಿದ್ರು, ಜನರಿಗೆ ಅನುಕೂಲ ಆಗುತ್ತೆ. ಬಸ್ ಇಲ್ಲಲ್ಲ, ರೇಟ್ ಒಳಗೆ ರೇಟ್ ಏನು ಬರೋಕ್ಕಿಲ್ಲ ಬಸ್ಸಿನ. ಖಾಸಗಿ ಬಸ್ ಮಾಲೀಕರ ಮಾತು, ನಾವು ಜಾಸ್ತಿ ರೊಕ್ಕ ತಗೊಳಕ್ತಿಲ್ಲ. ಸರ್ಕಾರಿ ಬಸ್ದವರು ಎಷ್ಟು ರೊಕ್ಕ ತಗೋತಾರೆ ನಾವು ಅಷ್ಟೇ ತಗೊಳಕ್ತೀವಿ. ನಾವು ಯಾವುದೇ ರೀತಿಯ ಭೇದ ಭಾವ ಮಾಡಾಕ್ತಿಲ್ಲ. ನಾವು ಸಾಮಾನ್ಯರಂತೆ ಒಂದು ಸಮಾಜ ಸೇವೆ ಕೆಲಸ ಮಾಡಾಕ್ತೀವಿ ಅಷ್ಟೇ. ಇದನ್ನು ಪಡಿಸಿದರೆ ಮತ್ತೇನು ಮಾಡಾಗುತ್ತಿಲ್ಲ. ಇವತ್ತು ಸಾರಿಗೆ ಬಸ್ ಬಂದಾಗಿದೆ. ಒಟ್ಟಾರೆ ಎಲ್ಲ ದೊಡ್ಡ ಬಸ್ಗಳು ಸ್ತಬ್ಧಗೊಂಡಿದ್ದಾವೆ. ಆದ ಕಾರಣ ವಿಜಯಪುರ ನಗರದ ಒಂದು ಬಸ್ ನಿಲ್ದಾಣದಲ್ಲಿ, ಸಾರಿಗೆ ಬಸ್ ನಿಲ್ದಾಣದಲ್ಲಿ ಅಂಗಡಿಗಳಿದ್ದಾವೆ, ತುಂಬ ಅಂಗಡಿಗಳಿದ್ದಾವೆ. ಇವತ್ತು ಖಾಲಿ ಖಾಲಿನೇ ಆಗಿದ್ದಾವೆ. ಆ ಒಂದು ಅಂಗಡಿಯ ಮಾಲೀಕರಿಗೆ ಕೇಳೋಣ ಯಾವ ರೀತಿಯ ತೊಂದರೆ ಆಗಿದೆ, ಇನ್ನೂ ತೊಂದರೆ ಆಗಿಲ್ಲ, ಏನು ಮಾತಾಡ್ತಾರೆ ಅಂಗಡಿ ಮಾಲೀಕರು, ನೀವೇ ನೋಡಿ. ಏನು ತೊಂದರೆ ಆಗುತ್ತೆ ಸರ್ ಬಸ್ ಬಂದ ಕಾರಣ? ವ್ಯಾಪಾರ ಪೂರ ಡೆಲ್ ಆಗಿದೆ. ಇಲ್ಲ ಸರ್ಕಾರಿಗೆ ಏನು ಹೇಳ್ತಾರೆ? ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ. ಸರ್ಕಾರ ನಾವಲ್ಲ, ಸರ್ಕಾರ ನಮ್ದು ಬಾಡಿಗೆ ಬಿಡ್ತಾರೆ, ಅದು ಬಿಡೋದಿಲ್ಲ. ತಗೊಂತಾರೆ. ಮತ್ತು ಏನು ಹೇಳ್ತೀರಿ? ಜಲ್ದಿ ಚಾಲು ಮಾಡಿ ಸೊಲ್ಯೂಷನ್ ಮಾಡಬೇಕು. ಸಮಸ್ಯೆ ಬೇಕಾಗುತ್ತೆ, ಅವಾಗ ಮಾತಾಡ್ಬೇಕು, ಸಮಸ್ಯೆ ಬಗೆಹರಿಸ್ಬೇಕು. ಬಟ್ ಪೂರ ವ್ಯಾಪಾರ ಡಲ್ ಆಗಿದೆ. ಎಲ್ಲ ಉಂಟು. ನೂರಾರು ಜನ ಬರ್ತಿದ್ರು. ಬೆಳಿಗ್ಗೆ ಫುಲ್ ಬರ್ಬಿಟ್ಟಿರ್ತಾರೆ. ಈಗಿಂದ ಯಾರೂ ಇಲ್ಲ, ಮನೆ ಇಲ್ಲ, ಹೆಂಗೆ ವ್ಯಾಪಾರ ಪ್ರಿಯ ವೀಕ್ಷಕರೇ, ಅಂಗಡಿ ಮಾಲೀಕರ ಮಾತು, ಮೊದಲು ನಮ್ಮ ಅಂಗಡಿಯೊಳಗೆ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ಆದರೆ ಇಂದು ಸರ್ಕಾರಿ ಬಸ್ ನೌಕರರ ಸ್ಟ್ರೈಕ್ ಇರುವುದರಿಂದ ಇಂದು ಪ್ರಯಾಣಿಕರು ಯಾವುದೇ ರೀತಿಯ ವಸ್ತುಗಳನ್ನಾಗಲಿ ಖರೀದಿ ಮಾಡಲು ನಮ್ಮ ಹತ್ರ ಬಂದಿಲ್ಲ. ನಮ್ಮ ಬೋನ್ಗಿಯೂ ಆಗಿಲ್ಲ, ಯಾವುದೇ ರೀತಿಯ ವ್ಯಾಪಾರನೂ ಆಗಿಲ್ಲ ಅಂತ ಅಂಗಡಿ ಮಾಲಕರು ಹೇಳ್ತಾ ಇದ್ದಾರೆ. ಸಿಟಿ ಬಸ್ ಕೂಡ ಬಂದಿಲ್ಲ, ಅದನ್ನು ಸ್ಟ್ರೈಕ್ ಒಳಗೆ ಇದೆ. ಸಿಟಿ ಬಸ್ ಇದ್ರೆ ನಮ್ಮ ವ್ಯಾಪಾರ ಚಲೋ ಆಗ್ತಿತ್ತು ಅಂದಬಿಟ್ಟಿದ್ರು.
फायदा होता रहा सर, हम यहाँ नहीं चले थे, अभी तक हमारी गाड़ी बहुत चलती रही थी। हमें उनका नुकसान है सर, हम सुबह रात पड़ी गाड़ियाँ सब यहाँ ठहरे हैं पूरे। अब ऐसा सब गाड़ियाँ हैं कि हम रात में गाड़ियाँ पूरे रात पड़े ऐसा चले बिना पूरी के दे गाड़ी दिखाओ। पूरे हमारे पूरे गाड़ियाँ पूरे रात पड़े इधर अंदर देखो, इधर देखो। और एक बात क्या है, अभी अंदर प्राइवेट बस भी छोड़े, क्लोजर भी छोड़े, सिटी बस भी बंद है, इसमें तुमने क्या फायदा नुकसान है? अभी नहीं सर, हमें बहुत नुकसान है उल्टा। अभी प्राइवेट बस छोड़े कर बोलते उल्टा हमने नुकसान इधर बोले अगर वो बाहर रहते थे तो बोलते हमने कुछ नहीं करते, वो भी नहीं हमने खूब खैर है। अब बस बंद है, लोग बस स्टैंड को भी नहीं आ रहे। पब्लिक आई तो हम नहीं जाने नहीं पब्लिक बाहर की पब्लिक ही जाना नहीं, बाहर की पब्लिक आई तो धंधा भी हमारा, नहीं तो बाहर की पब्लिक नहीं धंधा क्या होता। सरकार से क्या गुजारिश है? सर क्या नहीं सर, हमारा क्या प्रॉब्लम है सर बोले तो उनका क्या भी है मसला पूरा हल करो। हमारा भी रोजी रोटी चले थी, उनकी भी रोजी रोटी चलें देकर काम अभी कोई फायदा नहीं है, उसका लॉस में उल्टा हमारे उल्टा आप वो आधार कार्ड बंद छोड़ो ना, 4 लोड़ी का आधार कार्ड करेंगे हमारे पूरे बंद हुआ सभी काम बंद हुआ। आप कितने बजे से यहाँ बैठे सर? सुबह हमारे मेरी गाड़ी तो 4 बजे शुरू किया, सब बस स्टैंड गाड़ी की 6 बजे से 6 बजे पूरे गाड़ा रुकना और रात पड़ी की गाड़ा भी हमारे ऐसा जैसा अभी व्यापार इससे पहले इससे पहले भी तैयारी नहीं सर, अभी कल जरा बैठा था, आज इसकी वो बेहतर है पूरा। सरकार से 200, 300, 400 रुपये हफ्ते थे, वो भी बंद हो गए। होता था ना, वो भी नहीं हुआ हमारा। तो घरा कैसा चल रहा हमारे? कनेक्शन गाड़ा है, ऐसा बोलो जी, फटाफट। कॉर्नर में काम नहीं है। ये दे रहे हैं। अभी क्या लास्ट बार सरकार को क्या आज तो बस्सा का तौले दूसरों को काम करो। बस्ता वाले को क्या उनकी तकलीफ क्या, उनका मसला हल करो, बना कर को सरकार से गुजारिश करो कि उनका क्या प्रॉब्लम है, क्या उनकी मर्जी है, पूरी कर दो, बस से चालू करो। तुम्हें ऑटो ड्राइवर अभी तुम्हारा क्या तकलीफ हो रही है? तकलीफ क्या हो रही, सुबह से एक बजे के मारे हाँ, सुबह कितने बजे से रहे? सुबह 4 बजे हो गए। 4 बजे ये मैंने नहीं, क्या भी नहीं, धंधा नहीं, क्या भी नहीं। अभी मैं क्या बोलता हूँ, जो उनकी मांगनी है वो कई वजह से बंद करें, ये तो मेन है। तो ये मेन आधार कार्ड बंद करना तो हुआ। उनका क्या मांगनी है वो पूरी कर वो सरकारी चालू करो, बना बाद में चल रहा है। हमारा धंधा चलता है, उनका भी चलता है, हमारी रोजी रोटी बंद हो गई अब। हाँ, कल बेटर रहता, आज वो भी नहीं। कल तो बहुत बेटर था, आज कुछ भी नहीं, क्या भी कल 400-500 रुपये आप भी नहीं। थोड़ा बोलो, 100 रुपये नहीं रहा भैया ना, थोड़ा बोलो। अभी ये गाँव की पब्लिक है तो हमारा धंधा भी नहीं, गाँव की पब्लिक इतनी आ रही है तो हमारा धंधा क्या होगा? सरकार को क्या तो गुजारिश क्या है, वो सरकार से ये बोल रहे हैं कि जो उनकी मांगनी है वो पूरी करो, कर को कल से बस चालू करो, हमारा भी रोलेशन करना उनका। अभी सरकार के अभी जो ये हड़ताल कर रहे हैं, अभी 4-5 दिन चलने वाला कर बोल रहे हैं। 4-5 दिन चलने वाला कर बोलते हैं, तो सरकार इसके पहले उसका क्या मसला हल करना। हाँ, 4-5 दिन के बाद में हमें भूख के मरते, मरते हम लोग भूखे मरते, हम लोग भूख के मरते, हमें मरते नहीं। ವೀಕ್ಷಕರೇ, ಆಟೋ ಡ್ರೈವರ್ ಮಾತು ಕೇಳಿ ನಾವು ಇವತ್ತು ಬೆಳಗ್ಗೆ 4 ಗಂಟೆಯಿಂದ ಇಲ್ಲೇ ಇದ್ದೇವೆ ಹಾಗೂ ರಾತ್ರಿ ಪಾಳ್ಯದವರು ಕೂಡ ಇಲ್ಲೇ ಇದ್ದಾರೆ. ಆದರೂ ನಮ್ಮ ಯಾವುದೇ ರೀತಿಯ ವ್ಯಾಪಾರ ಆಗಿಲ್ಲ. ಯಾರು ಕೂಡ ನಮ್ಮ ಆಟೋ ಒಳಗೆ ಬರ್ತಾ ಇಲ್ಲ. ನಮಗೂ ಕೂಡ ಸಾಲ ತುಂಬುವುದಿದೆ, ಮನೆ ಬಾಡಿಗೆ ಕಟ್ಟುವಿದೆ ಹಾಗೂ ಆಟೋದ ರೊಕ್ಕನು ತುಂಬುವುದಿದೆ. ಹಾಗಾಗಿ ನಾವು ಕೂಡ ತೊಂದರೆಯಲ್ಲಿದ್ದೇವೆ. ಸರ್ಕಾರ ಬೇಗನೆ ಇದರ ಪರಿಹಾರವನ್ನು ಮಾಡಬೇಕೆಂದು ನಮ್ಮ ಮನವಿ. ವಿಜಯಪುರ ನಗರದ ಸ್ಟೇಟ್ ಲೈಟ್ ಬಸ್ ನಿಲ್ದಾಣ ಕೂಡ ನಮ್ಮ M4 ನ್ಯೂಸ್ ಬಿಜಾಪುರ ಟೀಮ್ ಹೋಗಿತ್ತು. ಅಲ್ಲಿಯೂ ಕೂಡ ಯಾವುದೇ ರೀತಿಯ ಬಸ್ ಸಂಚಾರವಿಲ್ಲ. ಖಾಸಗಿ ಬಸ್ ಬಿಟ್ಟು ಯಾವುದೇ ರೀತಿಯ ಬಸ್ ಸಂಚಾರವಿಲ್ಲ. ಖಾಸಗಿ ಬಸ್, ಮಿನಿ ಬಸ್, ಕ್ಲೋಸರ್, ಅಲ್ಲಿ ಸೋಲಾಪುರ್ಗೆ ಹೋಗುವ ಒಂದೇ ಒಂದು ವಾಹನ, ಮಿನಿ ವಾಹನ ಕ್ಲೋಸರ್ ಇತ್ತು. ಅಲ್ಲಿಯೂ ಕೂಡ ಯಾವುದು ಬಸ್ ಸಂಚಾರವಿಲ್ಲ. ಸ್ವಾಗತಿದೆ ನಮ್ಮ M4 ನ್ಯೂಸ್ ಬಿಜಾಪುರ ಚಾನೆಲ್ಗೆ. ಕ್ಯಾಮ್ರಾಮ್ಯಾನ್ ಸಮೀರ್ ಹಾದಿಮನಿ ಜೊತೆ ನಾನು ಆಸಿಫ್ ಕಲಾದ್ಗಿ.